ಸಂಧಾನ ಸೂತ್ರಕ್ಕೆ ಇದೀಗ ದಿನಾಂಕ ಫಿಕ್ಸ್ ಆಗಿರುವಂತದ್ದು. ಮುಖಾಮುಖಿ ಮಾತುಕತೆಗೆ ಡೇಟ್ ಕೂಡ ಅನೌನ್ಸ್ ಆಗಿದೆ. ಈ ಒಂದು ಸಂಧಾನದ ಸೂತ್ರದಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೆ ಅಂತಂದ್ರೆ ಮೊದಲನೇದಾಗಿ ಡಿ.ಕೆ. ಶಿವಕುಮಾರ್ ಅವರು, ಜೊತೆಗೆ ವಿಜಯ್ ಅವರು ಕೂಡ ಇರ್ತಾರೆ. ಇನ್ನೇನು ಕಾವೇರಿ ಸಂಧಾನ ಸೂತ್ರಕ್ಕೆ ದಿನಾಂಕ ಫಿಕ್ಸ್ ಆಗಲಾಗಿದೆ. ಮುಖಾಮುಖಿ ಮಾತುಕತೆಗೆ ಡೇಟ್ ಅನೌನ್ಸ್. ಕಾವೇರಿ ನೀರಿನ ಹಂಚಿಕೆಗೆ ಸಿಗುತ್ತಾ ಹಾಗಿದ್ರೆ ಪರಿಹಾರ ಅನ್ನುವಂಥದ್ದು ಈ ಸಭೆಯ ಮುಖಾಂತರ. ಆಗಸ್ಟ್ 3ರಂದು ಕರ್ನಾಟಕ ತಮಿಳುನಾಡು ಸಿಎಂ ಸಭೆಯನ್ನ ಮಾಡಲಿದ್ದಾರೆ. ಸಿಎಂ ಡಿಕೆಶಿ ಹಾಗೂ ಸಿಎಂ ವಿಜಯ್ ನಡುವೆ ಸಂಧಾನ ಮಾತುಕತೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಸ್ಟ್ 3ರಂದು ಕರ್ನಾಟಕ ತಮಿಳುನಾಡು ಸಿಎಂ ಭೇಟಿಯಾಗಲಿದ್ದಾರೆ. ಮಳೆ ಕೊರತೆಗೆ ಜಲಾಶಯಗಳಲ್ಲಿನ ನೀರಿನ ಸಂಗ್ರಹ ಕುಸಿತ ಆಗ್ತಾ ಇದೆ. ತೀವ್ರ ಸ್ವರೂಪ ಪಡೆದುಕೊಳ್ತಾ ಇರುವಂತಹ ನೀರು ಹಂಚಿಕೆ ವಿವಾದ. ಈ ಮಧ್ಯೆ ಎರಡು ರಾಜ್ಯಗಳ ಮುಖ್ಯಮಂತ್ರಿಗಳು ನೇರ ಚರ್ಚೆಗೆ ಈಗ ಸಿದ್ಧರಾಗಿದ್ದಾರೆ. ಉಭಯ ರಾಜ್ಯಗಳ ಸಚಿವರು, ಅಧಿಕಾರಿಗಳ ಮಹತ್ವದ ಸಭೆ ನಡೆಯುತ್ತೆ. ಆಗಸ್ಟ್ 3ರಂದು ವಿಧಾನಸೌಧದಲ್ಲಿ ಈ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ. ಈ ಹಿನ್ನೆಲೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಎಲ್ಲಾ ರೀತಿಯಾಗಿ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇರುವಂತದ್ದು. ಈ ಒಂದು ಕಾರಣಕ್ಕೆ ಸ್ವಚ್ಛತೆ, ಎಸಿ ಕ್ಲೀನಿಂಗ್, ನೆಲಹಾಸು ಬದಲಾವಣೆ ಆಗ್ತಾ ಇದೆ. ಉಭಯ ರಾಜ್ಯಗಳ ಬಾವುಟ ಮತ್ತು ಲಾಂಛನಗಳ ಒಳ ಅಳವಡಿಕೆ ಕೂಡ ಆಗ್ತಾ ಇರುವಂತದ್ದು. ಎರಡು ರಾಜ್ಯಗಳ ಒಟ್ಟು 25 ಜನರಿಗೆ ಆಸನದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಕಾವೇರಿ ನದಿ ನೀರು ಹಂಚಿಕೆಗೆ ಹೊಸ ತಿರುವು ಸಿಗುವ ಸಾಧ್ಯತೆ ಇದೆ ಈ ಒಂದು ನಾಯಕರಿಂದ ಅಂತಾನೆ ಹೇಳಬಹುದು. ಕಾವೇರಿ ಸಂಧಾನ ಸೂತ್ರಕ್ಕೆ ದಿನಾಂಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಮುಖಾಮುಖಿ ಮಾತುಕತೆಗೆ ಡೇಟ್ ಅನೌನ್ಸ್. ಇನ್ನೇನು ದೊಡ್ಡ ಮಟ್ಟದಲ್ಲಿ ಈ ಒಂದು ಕಾವೇರಿ ಸಂಧಾನ ಸೂತ್ರಕ್ಕೆ ರೆಡಿ ಆಗಿರುವಂತದ್ದು ಇಬ್ಬರು ಉಭಯ ನಾಯಕರು, ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಜೊತೆಗೆ ಸಿಎಂ ವಿಜಯ್ ದಳಪತಿ ಅವರು ಈಗ ಮಾತುಕತೆಗೆ ಮುಂದಾಗಿದ್ದಾರೆ. ಈ ಒಂದು ಕಾವೇರಿ ನೀರಿನ ಹಂಚಿಕೆಗೆ ಇಲ್ಲಿ ಪರಿಹಾರ ಸಿಗುತ್ತಾ ಕಾದು ನೋಡ್ಬೇಕಾಗಿರುವಂತದ್ದು. ಸತತ 11-14 ವರ್ಷಗಳ ಹಿಂದೆ ಏನು ಜಯಲಲಿತಾ ಅವರಿದ್ರಲ್ಲ, ಆ ಕಾಲದಲ್ಲಿ ಆಗ ಒಮ್ಮೆ ಮಾತುಕತೆ ಆಗಿರುತ್ತೆ, ಅದು ವಿಫಲ ಆಗಿರುತ್ತೆ. ಅಲ್ಲಿಂದ ಇಲ್ಲಿಯವರೆಗೂ ಯಾವ ಒಂದು ನಾಯಕರು ಕೂಡ ಮುಖ್ಯವಾಣಿಗೆ ಬಂದು ಮಾತನಾಡುವಂಥದ್ದಾಗಿರ್ಲಿ ಅಥವಾ ಸಭೆಯನ್ನ ಮಾಡಿರುವುದಾಗಿರ್ಲಿ ಆಗಿರ್ಲಿಲ್ಲ. ಈಗ ಇಬ್ರು ನಾಯಕರು, ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹಾಗೆ ವಿಜಯ್ ದಳಪತಿ ಅವರಾಗಿರ್ಬೋದು, ಇಬ್ರು ಈಗ ನಾಯಕರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆಯನ್ನ ನಡೆಸಲಿದ್ದಾರೆ. ಮುಖಾಮುಖಿ ಮಾತುಕತೆಗೆ ಸಿದ್ಧರಾಗಿರುವಂಥದ್ದು. ಆಗಸ್ಟ್ 3ರಂದು ವಿಧಾನಸೌಧದಲ್ಲಿ ಈ ಒಂದು ಸಭೆಯನ್ನ ಮಾಡ್ತಾರೆ. ಉನ್ನತ ಮಟ್ಟದ ಅಧಿಕಾರಿಗಳು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಲಿರುವಂಥದ್ದು. ತಮಿಳುನಾಡು ಹಾಗೆ ಕರ್ನಾಟಕ ಸಿಎಂ ಈ ಒಂದು ಸಭೆಯನ್ನ ಮಾಡಲಿದ್ದಾರೆ. ತೀವ್ರ ಸ್ವರೂಪ ಪಡೆದುಕೊಳ್ತಾ ಇರುವಂತಹ ನೀರು ಹಂಚಿಕೆ ವಿವಾದ. ಈ ಮಧ್ಯೆ ಎರಡು ರಾಜ್ಯಗಳ ಮುಖ್ಯಮಂತ್ರಿಗಳು ನೇರವಾಗಿ ಚರ್ಚೆಗೆ ಸಿದ್ಧ ಆಗಿರುವಂಥದ್ದು. ಉಭಯ ರಾಜ್ಯಗಳ ಸಚಿವರು, ಅಧಿಕಾರಿಗಳ ಮಹತ್ವದ ಸಭೆಯಾಗಿರುವಂಥದ್ದು ವಿಧಾನಸೌಧದಲ್ಲಿ. ಅದರಲ್ಲೂ ನೋಡಿ, ಆಗಸ್ಟ್ 3ನೇ ತಾರೀಕು ವಿಧಾನಸೌಧದಲ್ಲಿ ಈ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುವಂಥದ್ದು. ವಿಧಾನಸೌಧ ಸಮ್ಮೇಳನ ಸಭಾಂಗಣದಲ್ಲಿ ಈ ಒಂದು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಸ್ವಚ್ಛತೆ, ಎಸಿ ಕ್ಲೀನಿಂಗ್, ನೆಲಹಾಸು ಬದಲಾವಣೆ ಎಲ್ಲವನ್ನೂ ಕೂಡ ಈಗ ಹಂತ ಹಂತವಾಗಿ ಕೆಲಸ ಕಾರ್ಯಗಳು ಕೂಡ ಆಗ್ತಾ ಇರುವಂಥದ್ದು. ಉಭಯ ರಾಜ್ಯಗಳ ಬಾವುಟ ಮತ್ತು ಲಾಂಛನಗಳ ಅಳವಡಿಕೆ ಕೂಡ ಆಗ್ತಾ ಇದೆ. ಕಾವೇರಿ ನದಿ ನೀರು ಹಂಚಿಕೆಗೆ ಈಗ ಹೊಸ ತಿರುವು ಸಿಗುವ ಸಾಧ್ಯತೆ ಇದೆ. ಇದಾಗಿತ್ತು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಸತ್ಯಾನ್ವೇಷಣೆಯ ಓಟದಲ್ಲೇ.